ಇದೀಗ ಸರ್, ಈಗ ನಿಮ್ಮ ಜೊತೆನೆ ಫಸ್ಟ್ ಮಾತಾಡ್ತೀನಿ ನಾನು. ಒಂದು ವಿಧಾನಸಭೆ ಅಂತ ಅಂದಾಗ ಸದನಗಳಲ್ಲಿ ಅದು ಜನ ನಿರೀಕ್ಷೆ ಮಾಡುವಂಥದ್ದೇ ಬೇರೆ. ಆದರೆ ಈ ನಮ್ಮ ರಾಜಕೀಯ ನಾಯಕರು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಅದರ ಪಾವಿತ್ರತೆ, ಘನತೆ, ಗೌರವ ಎಲ್ಲ ಕ್ಷೀಣಿಸಿಬಿಟ್ಟಿದೆ. ಈಗೇನು ನಾನು ಶಿವಲಿಂಗೇಗೌಡರು ಮಾತಾಡಿದಾರಲ್ಲ, ಅದು ಶಾಸಕರು ಮಾತಾಡೋ ಭಾಷೆ ಅಲ್ಲ. ದೇ ಹ್ಯಾವ್ ಗಾಟ್ ದೇರ್ ಓನ್ ರೆಸ್ಪೆಕ್ಟ್. ಏತಕ್ಕಾಗಿ ನಾವು ಆರಿಸಿ ಬಂದಿದ್ದೀವಿ, ಏನು ಚರ್ಚೆ ಮಾಡಬೇಕು, ಇದು ಪಾರ್ಲಿಮೆಂಟ್ರಿ ಎಟಿಕ್ವಿಟಿ ಅಂತ ಇರುತ್ತೆ. ಸೊ ಎಷ್ಟು ಅಟ್ಟರ್ ಫೈಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಮೆಂಬರ್ ಟು ಮೇಂಟೈನ್ ದಟ್ ಪಾರ್ಲಿಮೆಂಟ್ ಎಟಿಕ್ವಿಟಿ. ಅಟ್ ದಿ ಸೇಮ್ ಟೈಮ್ ಸ್ಪೀಕರ್ ಕೂತ್ಕೊಂಡು ಸೀಟ್ ಮೇಲೆ ಅದನ್ನು ಕೇಳಬಾರ್ದು. ಹಿ ಶುಡ್ ಹ್ಯಾವ್ ಟೇಕನ್ ಇಮಿಡಿಯೇಟ್ ಆ್ಯಕ್ಷನ್ ಆರ್ ಆನ್ ದಿ ಸ್ಪಾಟ್ ಎಕ್ಸ್ಪೆಂಜ್ ಮಾಡಬೇಕು. ಎರಡೂ ಮಾಡಿಲ್ಲ. ಅದು ಅರ್ಥ ಆಗ್ತಿಲ್ಲ. ಸ್ಪೀಕರ್ ಆದವ್ರಿಗೆ ಅನುಭವ ಇರಬೇಕು. ಅದಕ್ಕೆ ನಾನು ನೋ ದಟ್ ಈಸ್ ವೆರಿ ಬ್ಯಾಡ್. ಅದೇ ನಾವು ಸ್ಪೀಕರ್ನ ನಡವಳಿಕೆಗಳನ್ನ ಕ್ರಿಟಿಸೈಸ್ ಮಾಡೋ ಅಧಿಕಾರ ನಮಗಿಲ್ಲ. ಬಟ್ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಾಗ ಸದನದ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿಯೋದು ಕರ್ತವ್ಯ ಸಭಾಧ್ಯಕ್ಷರದು, ನಗೋದಲ್ಲ. ಅಂಥದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಅವ್ರನ್ನ ಅಲ್ಲಿಂದ ನಾವು ಹೊರಗೆ ಹಾಕಬೇಕಾಯ್ತು. ಶಿವಲಿಂಗೇಗೌಡರಾಗಲಿ ಯಾರೇ ಆಗಲಿ. ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾತಾಡೋ ಪದಗಳನ್ನ ಅಲ್ಲೇ ಎಕ್ಸ್ಪೆಂಡ್ ಮಾಡಬೇಕಾದ. ಎರಡೂ ಮಾಡಿಲ್ಲ ಸಭಾಧ್ಯಕ್ಷರು. ಇದು ಏನು ಅದೇ ತಡೆಯೋನು ತಡೀಲಿಲ್ಲ. ಸೊ ಇಟ್ ಈಸ್ ಅಟ್ಟರ್ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಸ್ಪೀಕರ್. ಸ್ಪೀಕರ್ ಆದವರು ಸದನ ಪಾವಿತ್ರ್ಯ ಎತ್ತಿ ಹಿಡಬೇಕು ಅವ್ರ ಕೆಲಸ. ಅದಕ್ಕೆ ಅನುಭವ ಭಾಳ ಮುಖ್ಯ. ಅನುಭವ ಇಲ್ಲದೆ ಇದ್ದವ್ರನ್ನ ಸಭಾಧ್ಯಕ್ಷರು ಮಾಡಿದಾಗ ಈ ಥರ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ. ಸ್ಪೀಕರ್ನ ಕ್ರಿಟಿಸೈಸ್ ಮಾಡೋಕ್ಕೆ ಬರಲ್ಲ. ಬಟ್ ಸ್ಪೀಕರ್ ಆದವರು ಪ್ರೆಸಿಡೆಂಟ್ಸ್ ನೋಡಬೇಕು. ಏನೇನು ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಪಾರ್ಲಿಮೆಂಟ್ರಿ ಎಟಿಕ್ವಿಟಿಲಿ ಇದೆ. ಕೇಂದ್ರ ಸರ್ಕಾರನ ಬೈಬಾರ್ದು, ಪಕ್ಷಗಳನ್ನ ಬೈಬಾರ್ದು, ಪರ್ಸನಲ್ ಇನ್ಸಿಯೇಷನ್ ಮಾಡಬಾರ್ದು ಅಂತ ಬೇಕಾದಷ್ಟಿದೆ. ಇದೇ ಸದನದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದಾಗ ಬೇಕಾದಷ್ಟು ರೂಲಿಂಗ್ಸ್ ಇದೆ. ನನ್ನ ಮುಂದೆ ಪುಸ್ತಕ ಇದು ಬೇಕಾದ್ರೆ ಕೊಡ್ತೀನಿ, ಎಷ್ಟೊಂದಿದ್ದಾವೆ. ಅದನ್ನು ಗೈಡ್ ಮಾಡಬೇಕಾದ್ದು ಸಚಿವಾಲಯದವರು, ಅಧಿಕಾರಿಗಳು. ಸಭಾಧ್ಯಕ್ಷರು ಗೊತ್ತಿಲ್ಲದೆ ಇದ್ದರೆ ಸಭಾಧ್ಯಕ್ಷರು ಎಲ್ಲ ತಿಳ್ಕೊಂಡಿರಲ್ಲ. ಅದು ಆ ಕಾಲ ಹೋಯಿತು, ಆಯಿತಾ. ಅವ್ರು ಹೋಗಿ ಕೂಡಲೇ ಇದು ತಪ್ಪಿದೆ ಅವರು ಸುಮ್ಮನೆ ಕೂತಾಗಿ ರೋಗ ಕಾರ್ಯದರ್ಶಿಗಳು ಹೋಗಿ ಇದು ತಪ್ಪಿದೆ, ದಯವಿಟ್ಟು ಅವ್ರ ಮೇಲೆ ಕ್ರಮ ತೊಗೊಳ್ಳಿ, ಇಲ್ಲಾಂದರೆ ಪದಗಳನ್ನ ಎಕ್ಸ್ಪೆಂಜ್ ಮಾಡಿ ಅಂತ ಹೇಳಬೇಕಾಯಿತು. ಇನ್ ದಿ ಇನ್ಸಿಡೆಂಟ್ ಕೇಸ್ ನೋ ಆ್ಯಕ್ಷನ್ ಇಸ್ ಟೇಕನ್ ಬೈ ದಿ ಸ್ಪೀಕರ್. ನಗ್ತಾ ಇದೆ ನೋಡಿ, ತುಂಬ ಬೇಜಾರಾಗುತ್ತೆ ನಮಗೆ, ಮನಸ್ಸಿಗೆ ಭಾಳ ನೋವಾಗುತ್ತೆ. ಏನಿದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಥವಾ ಪಂಚಾಯತಿ ಕಟ್ಟೆಲ್ಲ ರಸ್ತೆನಲ್ಲಿ ಭಾಷಣ ಮಾಡ್ತಾರಲ್ಲ, ಪೊಲಿಟಿಕಲ್ ಇದು ಸ್ಪೀಚಾ. ಸೊ ದಿಸ್ ಹೈಲಿ ಅಬ್ಜೆಕ್ಷನಬಲ್ ಆ್ಯಂಡ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ದಿ ಇದು. ಎಸ್